ಅತ್ತ ನಟ ದರ್ಶನ್ ಜೈಲು ಪಾಲಾದ್ರೆ ಇತ್ತ ಅವರ ಅಭಿಮಾನಿಗಳ ಪುಂಡಾಟ ಅಂಧಾಭಿಮಾನ ಕೂಡ ಮುಂದುವರೆದಿದೆ. ದರ್ಶನ್ ಅಭಿಮಾನಿಗಳಿಂದ ಪ್ರಥಮ್ಗೆ ಬೆದರಿಕೆಯ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆದರಿಕೆ ಹಾಕಿದಂತಹ ಫ್ಯಾನ್ಸ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪ್ರಥಮ್ಗೆ ನಿರಂತರವಾಗಿ ಧಮಕಿ ಬೆದರಿಕೆಯ ಕರೆಗಳು ಬರ್ತಾ ಇದ್ವು. ಫೇಸ್ಬುಕ್ನಲ್ಲಿ ಪ್ರಥಮ್ ಹಾಗೂ ಪತ್ನಿಯ ವಿರುದ್ಧ ಅವಹೇಳನ ಮಾಡಲಾಗ್ತಾ ಇತ್ತು. ಜ್ಞಾನ ಭಾರತಿ ಠಾಣೆಯಲ್ಲಿ ಇದೇ ಕುರಿತಂತೆ ಎಫ್ಐಆರ್ ದಾಖಲಾಗಿತ್ತು. ದರ್ಶನ್ ಅಭಿಮಾನಿಗಳಿಂದ ಪ್ರಥಮ್ಗೆ ಬೆದರಿಕೆ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿರುವಂತಹದ್ದು. ಎಫ್ಐಆರ್ನ ಕಾಪಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ರು ಪ್ರಥಮ್. ದರ್ಶನ್ ಫ್ಯಾನ್ಸ್ ಬಗ್ಗೆ, ದರ್ಶನ್ ಬಗ್ಗೆ ಮಾತನಾಡಿದ್ದಕ್ಕೆ ಧಮಕಿ ಬೆದರಿಕೆಯ ಆರೋಪಗಳು ಬರ್ತಾ ಇದೆ, ಕರೆಗಳು ಬರ್ತಾ ಇದೆ ಅಂತೇಳಿ ನಟ ಪ್ರಥಮ್ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ದಾಖಲಾಗಿದೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ ಸೂಚನೆಯನ್ನ ಪೊಲೀಸರು ಕೊಡ್ತಾ ಇದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ಕೊಲೆಯಲ್ಲಿ ಭಾಗಿಯಾದವರನ್ನ ಜೈಲಿಗೆ ಕಳಿಸ್ತಾ ಇದ್ದ ಹಾಗೆ ಯಾರ್ಯಾರು ಈ ರೀತಿ ಬೆದರಿಕೆಯನ್ನು ಹಾಕೋದು, ಒಂದು ರೀತಿ ಅವಾಚ್ಯ ಪದಗಳಿಂದ ನಿಂದಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು ಅವರ ಫ್ಯಾನ್ಸ್, ಅವರಿಗೆ ಬಿಸಿ ಮುಟ್ಟಿಸ್ಲಿಕ್ಕೆ ಪೊಲೀಸರು ಮುಂದಾದಂತೆ ಕಾಣಿಸ್ತಾ ಇದೆ. ಹಾಗಾಗಿಯೇ ಈಗ ಪ್ರಥಮ್ ಪ್ರಕರಣದಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ದರ್ಶನ್ ಅಭಿಮಾನಿಗಳಿಂದ ಪ್ರಥಮ್ಗೆ ಬೆದರಿಕೆ ಬಂದಂತಹ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆದರಿಕೆ ಹಾಕಿದಂತಹ ಫ್ಯಾನ್ಸ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಕುರಿತಂತೆ ನಟ, ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಪ್ರಥಮ್ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ರು. ಈ ಮೂಲಕ ಈ ಪ್ರಕರಣದಲ್ಲಿ ಮತ್ತಷ್ಟು ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು. ಯಾವಾಗ ನಟ ದರ್ಶನ್ ಬಂಧನ ಆಯಿತೋ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸೆಲೆಬ್ರಿಟೀಸ್ಗಳು ಮಾತನಾಡಿದ್ರು. ಅವರಿಗೆ ಈ ರೀತಿಯ ಬೆದರಿಕೆಯ ಸಂದೇಶಗಳು ಹೋಗ್ತಾ ಇರುವಂತಹ ವಿಚಾರ ಕೂಡ ಮುನ್ನೆಲೆಗೆ ಬಂದಿತ್ತು.